ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಟೈಮ್ನಲ್ಲಿ ನಮ್ಮ ವಿಶ್ವಗುರು ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತಂದೇಳಿ ಈಗಾಗಲೇ ಪ್ರಕಟಿಸಿ ಅನೌನ್ಸ್ ಮಾಡಿದ್ದಾರೆ ಮತ್ತು ಅದೇ ರೀತಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ಈಗಾಗಲೇ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಆಫೀಸು ಕಾಲೇಜುಗಳಲ್ಲೂ ಕೂಡ ಇವತ್ತು ಬಸವೇಶ್ವರರ ಫೋಟೋವನ್ನು ಸರ್ಕಾರಿ ಇದರಲ್ಲಿ ಹಾಕಬೇಕು ಅಂತೇಳಿ ಈಗಾಗಲೇ ಇದು ಮಾಡಿ ಎಲ್ಲ ಕಡೆಯೂ ಹಾಕಿದೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ನಮ್ಮ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಬಸವಣ್ಣವರ ವಿಶ್ವಗುರು ಬಸವಣ್ಣವ್ರನ್ನ ಈ ಒಂದು ಮಟ್ಟಕ್ಕೆ ತರಬೇಕಾದ್ರೆ ಮನಸ್ಸು ಅವರೇ ಕಾರಣ, ಸಾಂಪ್ರದಾಯಿಕ ನಾಯಕ. ಅದರಿಂದ ದಯಮಾಡಿ ಇವತ್ತು ನಮ್ಮ ಸಮಾಜದವರು ಅರ್ಥಬೇಕು. ಇವತ್ತು ಸರ್ಕಾರದಲ್ಲಿ ವಿರೋಧ ಪಕ್ಷಗಳು ಏನೇನು ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ಗಮನಿಸಿ ಇವತ್ತು ಏನು ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅದು ತಾವೆಲ್ಲರೂ ಕೂಡ ವೀರಶೈವರಂತೆಲ್ಲ ಎಲ್ಲ ಸೋಮವಾರ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು 22ನೇ ತಾರೀಕು ವೋಟ್ ಮಾಡುವಾಗ ಸೂಚಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಯಡಿಯೂರಪ್ಪನವರು ವೀರಶೈವ ನಾಯಕರು ಮೊನ್ನೆ ಬಂದಿದ್ದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಒಂದೇ ಕೋಮನ್ನು ಬೆಂಬಲಿಸ್ತಾ ಇದೆ, ಒಂದೇ ಕೋಮಿಗೆ ಜಾಸ್ತಿ ಪ್ರಾಧಾನ್ಯತೆ ನೀಡ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಅದಕ್ಕೇನು ಹೇಳ್ತಾರೆ? ಏನು ಒಂದೇ ಕೋಮನ್ನೇನು ಇಲ್ಲ ಬೆಂಬಲಿಸ್ತಾ ಇಲ್ಲ, ಅವ್ರೇನೋ ಹೇಳ್ಕತಕ್ಕಂಥದ್ದು ಅವರ ಅದು ಹೇಳಿಕೆ ಅಷ್ಟೇ. ಒಬ್ಬ ಮುಖ್ಯಮಂತ್ರಿಯಾಗಿ ಮಾಜಿ ಮುಖ್ಯಮಂತ್ರಿಗೆ ಆ ಹೇಳಿಕೆ ರೀತಿ ಕೊಡಬಾರ್ದು. ಇವತ್ತು ಎಲ್ಲ ಜಾತಿಯವರು ನಮ್ಮ ಜೊತೆಗಿದ್ದಾರೆ, ಎಲ್ಲ ಕೋಮವರು ಇದ್ದಾರೆ. ಅವ್ರೇನು ಹೇಳ್ತಾರೆ, ಇವತ್ತು ಜಾತಿ ಅವರೇ ತಂದು ಕೊಡ್ತಾ ಇದ್ದಾರೆ. ಒಂದು ಮುಸ್ಲಿಮ್ಸು ಹಿಂದೂ ಮುಸ್ಲಿಂ ಭಾರತ ಪಾಕಿಸ್ತಾನ ಅಂತೇಳಿ ಅವರೇ ಅದನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆ ಥರ ಏನು ನಾವು ಡಿವೈಡ್ ಮಾಡ್ತಾ ಇಲ್ಲ. ಅದು ಅವರವರ ಅನಿಸಿಕೆ. ಓಟ್ ಏನು ಮಾಡಬೇಕು ಮುಸ್ಲಿಮ್ಸ್ ಹಿಂದೂ ಅಂತೇಳಿ ಹಿಂದೂ ಓಟ್ಗಳನ್ನ ತಗೊಳ್ಳೋದಕ್ಕೆ ಅವರು ಆ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ಆ ರೀತಿ ಅದು ಸುಳ್ಳು ಅಂತಂತ ನಾನು ಭಾವಿಸ್ತೀನಿ. ಈಗ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆಗೆ. ಇವತ್ತು ನೇಹಾ ಅತ್ತೆ ವೀರಶೈವ ಸಮಾಜದ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಅವರು BJP ಅಧ್ಯಕ್ಷರು, ಆವಾಗ ಇಲ್ಲಿ ತಾಲೂಕಿನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು. ಇವತ್ತು ಯಡಿಯೂರಪ್ಪನವರು BJP ಆಗಿ ವೀರಶೈವ ಸಮಾಜದ ಮಂತ್ರಿಗಳಾಗಿದ್ದರು, ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ನಮ್ಮಲ್ಲೂ ಕೂಡ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅಧ್ಯಕ್ಷರಾಗಿ ಅವರು ಕೂಡ ಕಾಂಗ್ರೆಸ್ನವರಿದ್ದಾರೆ. ಅವರ ಸೊಸೆನೂ ಕೂಡ ಇವತ್ತು BJP ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸಿದ್ದಾರೆ. ಇವತ್ತು ನಮ್ಮ ಖಂಡ್ರೆಯವರು ಕೂಡ ಇವತ್ತು ಅವ್ರ ಮಗನ್ನ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ಪಕ್ಷ ಅಂತದೇನು ಬರೋದಿಲ್ಲ, ಅವರವ್ರ ಅನಿಸಿಕೆ. ಇವತ್ತು ಮುಸ್ಲಿಮ್ಸ್ ಹುಡುಗ ಒಬ್ಬ ಹುಡುಗಿನ ನೇಹನ ಹುಡುಗಿನ ಹಿಡಿದು ಕೊಂದಿರೋದು ಅದು ಅಕ್ಷಮ್ಯ ಅಪರಾಧ. ಅದನ್ನು ನಾವು ಕೂಡ ಖಂಡಿಸ್ತೀವಿ, ಅದ್ರ ಬಗ್ಗೆ ಏನಿಲ್ಲ. ಅದನ್ನು ಇವರು ಹಿಂದೂ ಮತ್ತು ಮುಸ್ಲಿಮ್ಸ್ ಇದನ್ನಲ್ಲಿ ತಗೊಂಡು ಅದನ್ನು ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ಇದನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ತಪ್ಪು ಇದನ್ನು ಮಾಡಬಾರ್ದು. ಇದನ್ನ ಬೇಕಾದ್ರೆ ನಾವು ಖಂಡಿಸ್ತೀವಿ. ಬಟ್ ಅದಾಗಿರತಕ್ಕಂಥದ್ದನ್ನ ನಾವು ಕೂಡ ಖಂಡಿಸ್ತೀವಿ. ನಾವು ಅದು ಆಗಲೇ ಇರ್ಬೇಕಾಗ್ತದೆ. ಹಾಗಾಗಿ ಅದರಲ್ಲಿ ಈಗಾಗಲೇ CID ಕೊಟ್ಟಿದ್ದಾರೆ. CIDನಲ್ಲಿ ಏನು ಬರ್ತದೆ ಗೊತ್ತಾಗ್ತದೆ. ಅವರು CBI ಕೊಡಿ ಅಂತಾರೆ. ಇವೆಲ್ಲ ಏನು ಅಂದರೆ ಸುಮ್ಮನೆ ಅವರ ಮುಖ ನ್ಯಾಯಕ್ಕೆ ಮಾತಾಡ್ಕೊಳ್ತಕ್ಕಂಥದ್ದು. ಏನು ಅವರ ಇವತ್ತು ಚುನಾವಣೆ ಇದೆ, ಚುನಾವಣೆಗೆ ನಾವು ಅವ್ರಿಗೆ ಏನು ಬೇಕು ಮೆಟೀರಿಯಲ್ಸು ಅದಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಯಾವುದಾದ್ರು ಸಣ್ಣ ವಿಚಾರ ಸಿಕ್ಕರೂ ಅದನ್ನು ದೊಡ್ಡದು ಮಾಡಿ ಮಾಧ್ಯಮದಲ್ಲಿ ಬಿಡುಗಡೆ ಮಾಡೋದು ಈ ರೀತಿ ಮಾಡ್ತಾಯಿದ್ದಾರೆ. ಹೊರತು ಅವರಿಗೆ ಹತಾಶೆ ಆಗ್ಬಿಟ್ಟಿದ್ದಾರೆ. ನಾವು ಸೋಲ್ತೀವಿ ನಾವು ಅನ್ನತಕ್ಕಂಥದ್ದೇ. ಹಾಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಗಟ್ಟಿಯಾಗಿದೆ. ನಾವು ಕೂಡ ಒಂದು 15-20 ಸೀಟು ಗೆಲ್ಲತಕ್ಕಂಥ ವಿಶ್ವಾಸವನ್ನು ನಮ್ಮ ಮುಖ್ಯಮಂತ್ರಿಗಳಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಈಗ ಅವರು ವ್ಯಕ್ತಪಡಿಸಿದ್ದಾರೆ. ವೀರಶೈವ ಇದು ಲಿಂಗಾಯತ ಸಮಾಜ ಎರಡು ರಾಜಕೀಯ ಪಕ್ಷಗಳ ನಡುವೆ ತಿಕ್ಕಾಟದಲ್ಲಿ ಏನಾದ್ರು ಸಮಾಜ ಬಲಿಪಶು ಆಯ್ತಾ ಇದೆ?
ಸಮಾಜಕ್ಕೆ ಚೆನ್ನಾಗಿ ಎಲ್ಲರಿಗೂ ಗೊತ್ತೇ ಇದೆ. ಕೆಲವು ಹುಡುಗರನ್ನ ಎತ್ಕಟ್ಟೋದು, ಯುವಕರನ್ನ ಇದು ಮಾಡೋದು, ಅವ್ರನ್ನ ತಮ್ಮ ಇದಕ್ಕೆ ಬಳಸ್ಕೊಳ್ಳೋದು, ಇದು ಮಹಾ ಅಪರಾಧ ಅಷ್ಟೇ. ಇವತ್ತು ಅದನ್ನು ಮಾಡಬಾರ್ದು. ಅದನ್ನು ಇವತ್ತು ವೀರಶೈವ ಸಮಾಜನ ಯಾವುದೇ ಪಾರ್ಟಿ ಏನೂ ಮಾಡೋಕ್ಕಾಗೋದಿಲ್ಲ. ವೀರ ಸಮಾಜ ಭಾರಿ ಗಟ್ಟಿಯಾಗಿದೆ, ಬುದ್ಧಿವಂತರಿದ್ದಾರೆ, ಯಾರಿಗೆ ಹೆಂಗೆ ಏನು ಅಂತ ಅವ್ರಿಗೆ ಗೊತ್ತಿದೆ. ಇವತ್ತು ಮಾಧ್ಯಮದನ್ನು ನಂಬಲ್ಲ, ಏನು ಅವರು ಬಿ ಜೆ ಪಿಯವರೇ ಆಗಲಿ ಅಥವಾ ಕಾಂಗ್ರೆಸ್ನವರೇ ಹೇಳಿಕೆ ಕೊಟ್ಟರು ಅದು ಯಾವುದನ್ನು ಅವ್ರೇನು ನಂಬಿಕೆ ಮಾಡಲ್ಲ. ಅವ್ರಿಗೇನು ನಮ್ಗೆ ಗಟ್ಟಿ ಇದೆ, ಯಾವ ರೀತಿ ನಾವು ಅವ್ರನ್ನ ಸಪೋರ್ಟ್ ಮಾಡಬೇಕು, ಯಾರಿಗೆ ನಾವು ಬೆಂಬಲ ಸೂಚಿಸಬೇಕು ಅನ್ನೋದು ವೀರಶೈವರು ಚೆನ್ನಾಗಿ ಗೊತ್ತಿದೆ. ಇವಾಗ ನೇಹತ್ಯೆ ಆಯ್ತಲ್ಲ, ಇದೇ ಪ್ರಕರಣ ಯಾವ್ದಾದ್ರು ದಲಿತ ಹೆಣ್ಮಗಳ ಮೇಲೆ ಆಗಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟಗಳು ನಡೀತಾ ಇದ್ವು. ನಮ್ಮ ಸಮಾಜದ ಹೆಣ್ಮಗಳಾಗಿರೋದ್ರಿಂದ ಎಲ್ಲ ಮೌನವಾಗಿದ್ದಾರೆ, ರಾಜಕೀಯ ಇದಕ್ಕೆ ಒಳಪಟ್ಕೊಂಡು ಎಲ್ಲ ತಿಕ್ಕಾಟದಲ್ಲಿ ಅಂತ ಆರೋಪಗಳು ಕೇಳಿಬರ್ತಾಯಿದೆ. ಅದಕ್ಕೇನು ಆರೋಪ ಏನಿಲ್ಲ, ನಾವು ಹೇಳಿದ್ವಲ್ಲ, ಇದನ್ನು ಏನಿದ್ರೂ ಎಲೆಕ್ಷನ್ ಪರ್ಪಸ್ಗೆ, ಚುನಾವಣೆ ಪರ್ಪಸ್ಗೆ ಬಳಸ್ಕೊತಾ ಇದ್ದಾರೆ ಅಂತ. ಈಗ ಅದೇ ಹಿಂದೂ ಅಕಸ್ಮಾತ್ ಇದು ಮಾಡಿದರೆ ಇದು ನಡೀತಿತ್ತೋ ಇದು, ಅಥವಾ ಬೇರೆ ಕೋಮವರು ನಡೀತಿತ್ತೋ ಇದು. ಇದು ದ್ವೇಷ ಏನು ಅಂತಂದರೆ ಹಿಂದೂ ಮುಸ್ಲಿಂ ಅನ್ನತಕ್ಕಂಥದ್ದು. ಈಗ ಅವ ಬಂದು ಹಿರಿದು ಕೊಲೆ ಮಾಡಿದ್ದಾನೆ, ಅದನ್ನು ನಾವು ಸರಿ ಅಂತೀವ, ನಾವು ಉಗ್ರವಾಗಿ ಖಂಡಿಸ್ತೀವಿ, ಅದ್ರ ಬಗ್ಗೆ ಕಾನೂನಾತ್ಮಕ ಕ್ರಮ ತಗೊಳ್ಳಿ ಅಂತೀವಿ. ಯಾಕಂದರೆ ಈಗಲೇ ಅವನ್ನ ಗುಂಡಿಟ್ಟು ಕೊಲ್ಲಿ ಅಂತೀವಿ. ಈಗ ಅವ್ರ ತಂದೆ ತಾನೇ ಹೇಳಿದ್ದಾರೆ ಅವನ್ನ ಗುಂಡಿಟ್ಟು ಕೊಲ್ಲಿ, ನಮ್ಮದೇನಿಲ್ಲ ಅಂತೇಳಿ. ಹಾಗಾಗಿ ಅವರವರ ಅದನ್ನು ನಾವು ನೀವು ಅಥವಾ ಇಲಾಖೆ ಅಂಥದನ್ನು ನಾವು ತಡೆಯೋಕ್ಕೆ ಕಷ್ಟ ಇದೆ. ಅದೆಲ್ಲೋ ನಿಂತಿರ್ತಾರೆ, ಏನೋ ಆಯ್ತದೆ, ಏನೋ ಮಾಡಿಬರ್ತಾರೆ, ಅದನ್ನು ಯಾಕೆ ತಡೆಯೋಕ್ಕಾಗುತ್ತೆ? ಕಾನೂನಲ್ಲೇ ಒಂದು ಕ್ರಮ ತಗೋಬೇಕು. ಉಗ್ರ ಕಾನೂನಲ್ಲಿ ಈಗಾಗಲೇ ಸೇಡಿಗೆ ಹಾಕಿದ್ದಾರೆ, ಇವನ್ನ ಅವ್ನು ಹಿಡಿದಿದ್ದಾರೆ, ಸೇಡಿ ಇದಕ್ಕೆ ಹಾಕಿದ್ದಾರೆ ಮತ್ತು ಅವನ್ನ ಬಂಧಿಸಿದ್ದಾರೆ. ಬಂದು ತಗೋತಾರೆ ಅವರು. ಕಾನೂನು ಕೋರ್ಟ್ ಇದೆ, ಕೋರ್ಟ್ ತಗೋತದೆ.